ಭಗವಂತ ಹೊರಟು ಬಂದಿದ್ದಾನೆ. ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲ ಮುಂದೆ, ದ್ವಾರದ ಮುಂದೆ ನಿಂತಿದ್ದಾನೆ. ಒಳಗೆ ಎಲ್ಲ ಕಾಲದಲ್ಲಿ ಎಲ್ಲ ಋತ್ವಿಜರು, ಪಂಡಿತರು, ಪುರೋಹಿತರು, ಬ್ರಾಹ್ಮಣರು ಕೂತಿದ್ದಾರೆ. ಎಲ್ಲ ಮಹಾ ತೇಜಸ್ವಿಗಳು, ಋಷಿಗಳು. ಒಮ್ಮೆಲೆ ಎಲ್ಲರ ತೇಜಸ್ಸು ಎಳೆದು ಹೋಯ್ತಂತೆ. ಕಳಂಕ ಬಂದಾಗ ಕಾಣಿಸ್ತಂತೆ. ನನ್ನ ಮುಖ ಹೀಗಿದೆ, ನಿನ್ನ ಮುಖ ಹೀಗೆ ಇದೆ, ಏನಾಗಿದೆ ನಮಗೆ, ನಮ್ಮ ತೇಜಸ್ಸಿಗೆ ಏನಾಗಿದೆ ಅಂತ ಎಲ್ಲರೂ ಆಲೋಚನೆ ಮಾಡಿದರು. ಇಬ್ಬರಿಗೇನು ಅರ್ಥ ಆಗಿಲ್ಲ ಅಂತ ಏನಾಗಿದೆ ಅಂತ. ಸಾಮಾನ್ಯ ನಾವೆಲ್ಲರೂ ಹೆಂಗಸರು ತುಳಸಿ ಮುಂದೆ ದೀಪ ಹಚ್ತೇವೆ. ಸಂಜೆ ಹೊತ್ತು ದೀಪ ಹಚ್ಚಿದ್ರೆ ದೀಪ ಪ್ರಕಾಶವಾಗಿ ಕಾಣುತ್ತೆ. ಬೆಳಿಗ್ಗೆ ದೀಪ ಹಚ್ಚಿದ್ರೆ ಸೂರ್ಯನ ಬೆಳಕಿನಲ್ಲಿ ನಾವು ಹಚ್ಚಿದ ದೀಪ ಕಾಣಿಸೋದೇ ಇಲ್ಲ. ವಾಮನ ಒಂದು ಬಾಗಿಲಲ್ಲಿ ನಿಂತಿದ್ದಾನೆ. ಇವರ ಮುಖದ ಪ್ರಕಾಶ ಕಡಿಮೆಯಾಗಿರುವಂತೆ ಅಷ್ಟು ಪ್ರಕಾಶವಂತ ಸೌಂದರ್ಯ ವಾಮನ. ಅವನು ನಿಂತಿದ್ದಾನೆ ಅಂದ ಮೇಲೆ ಇವತ್ತು ಸಾಮಾನ್ಯ ಉಪನಯನವಾದ ವಟುವನ್ನು ನೋಡಿದ್ರೆ ನಮಗೆ ಅಪೇಕ್ಷವಾಗುತ್ತದೆ. ಹತ್ತಿರ ಕರ್ಕೊಂಡು ಏನಪ್ಪ ವಾಮನದಂತೆ ಇದ್ದೀರಿ ಹೇಳ್ತೀವಿ. ಆ ವಟುವಿನ ಜೊತೆ ಫೋಟೋ ತೆಗೆದುಕೊಳ್ತೀವಿ. ಸಾಕ್ಷಾತ್ ವಾಮನ ಬಂದು ನಿಂತಿದ್ದಾನೆ ಉಪನಯನ ಮಾಡಿಕೊಂಡು. ಬ್ರಾಹ್ಮಣರೆಲ್ಲರೂ ನೋಡಿದ್ದಾರೆ. ಆಶ್ಚರ್ಯ ಅವರಿಗೆ. ಹೇಗೆ ತೇಜಿಸ್ತೀವಿ, ಹೇಗೆ ಪ್ರಕಾಶ, ನಮ್ಮೆಲ್ಲರ ಪ್ರಕಾಶ ಬೆಳೆದು ಹೋಗುವಂತೆ ಪ್ರಕಾಶ ಇದೆ. ಸಾಮಾನ್ಯನಲ್ಲ, ಎಲ್ಲರೂ ಎದ್ದಿದ್ದಾರೆ. ಎಲ್ಲರೂ ನಿಂತ ಕಡೆ ಇದ್ದರಂತೆ. ಯಾರೋ ಮಹಾಪುರುಷ ಬಂದಿದ್ದಾನೆ ಅಂತ ಅನ್ಕೊಂಡು ಅಷ್ಟರೊಳಗೆ ವಾಮನ ಸಾವಕಾಶ ನಡೆದುಕೊಂಡು ಬಂದು ಪುಟ್ಟ ಪುಟ್ಟ ಪಾದಗಳನ್ನು ಇಟ್ಟುಕೊಂತ ಯಜ್ಞಶಾಲೆ ಇರುತ್ತೆ ಬಂದಿದ್ದಾನೆ. ಭಗವಂತ ಯಜ್ಞಶಾಲೆಗೆ ಬಂದ್ರೆ ಯಜಮಾನ ಯಾರು ಯಜ್ಞಗಳನ್ನ ಮಾಡ್ತಾನೆ, ಯಜಮಾನ ಬಲಿಚಕ್ರವರ್ತಿ ಹೀಗೆ ನೋಡಿದನಂತೆ. ಯಾರು ಬಂದಿದ್ದಾರೆ ಹೀಗೆ ನೋಡಬಾರೆ, ಹೀಗೆ ನೋಡಿ ಹೀಗಿರ್ತಾನೆ ಅದಕ್ಕ ಹೀಗೆ ನೋಡಿದನಂತೆ. ಯಾರು ಬಂದಿದ್ದಾರೆ? ಪ್ರಕಾಶ. ಏನು ಪ್ರಕಾಶ? ಒಬ್ಬರು ಹೇಳಿದಂತೆ ಸೂರ್ಯ ಬಂದಿದ್ದಾನೆ. ಬಂದವ ಸೂರ್ಯ ಅದಕ್ಕೆಷ್ಟು ಪ್ರಕಾಶ ಕಾಣಿಸ್ತಾರೆ. ಇನ್ನೊಬ್ಬ ಬ್ರಾಹ್ಮಣ ಹೇಳಿದಂತೆ ಅಲ್ಲಲ್ಲ ಬಂದವ ಅಗ್ನಿ, ಅದರಿಂದ ಪ್ರಕಾಶ ಕಾಣಿಸ್ತದೆ. ಇನ್ನೊಬ್ಬರು ಹೇಳಿದಂತೆ ಅಲ್ಲರಿ ಬಂದವ ಸನತ್ಕುಮಾರದು ಪ್ರಕಾಶವಂತರು ಪ್ರಕಾಶ ಕಾಣಿಸ್ತಾ ಇದೆ. ಇವರೆಲ್ಲರ ಅಪ್ಪ ಬಂದಿದ್ದಾನೆ, ಸಾಕ್ಷಾತ್ ಭಗವಂತ ಬಂದಿದ್ದಾನೆ. ಬಳಿ ನೋಡಿದಂತೆ ಒಳ್ಳೆ ತೇಜಸ್ವಿ ಬ್ರಾಹ್ಮಣ ಬಂದಿದ್ದಾನೆ. ಇದಕ್ಕಿಂತ ಏನು ಬೇಕು, ನನ್ನ ಯಜ್ಞ ಸಾರ್ಥಕ ಅಂತ ಅಲ್ಲಿಗೆ ಎಳೆದು ಬಂದ ವಾಮನ ಹತ್ರ ಬಂದ ಬರೀ ಏನು ಕೇಳಿಲ್ಲ. ಯಾಕೆ ಫೋನ್ ಮಾಡಿ ಬಂದಿಲ್ಲ, ಯಾಕೆ ವಾಟ್ಸಪ್ ಮೆಸೇಜ್ ಮಾಡಿಲ್ಲ, ಏನು ಕೇಳಿಲ್ಲ. ಬರೀ ಅಪ್ಪ ಬ್ರಾಹ್ಮಣ, ನನ್ನ ಪಿತೃಗಳು ಸಂತೃಪ್ತಿ ಆದ್ರು, ನೀನು ಬಂದಿ ನನ್ನ ಪಿತೃಗಳು ಸಂತೃಪ್ತಿ ಆದ್ರು, ನನ್ನ ಯಜ್ಞ ಸಾರ್ಥಕವಾದಂತೆ ನನ್ನ ಕುಲ ಪಾವನವಾಯಿತು. ಏನು ತೇಜಸ್ಸು ನಿನ್ನಲ್ಲಿ, ಉಪನಯನ ಮಾಡಿಸಿಕೊಂಡು ಹಾಗೇ ಬಂದಿದ್ದೀನಿ. ಏನ್ ಬೇಕು ನನಗೆ ಕೇಳಿ, ಯಾಚನೆ ಮಾಡುವುದಕ್ಕೆ ಬಂದಿದ್ದೀನಿ, ಏನು ಬೇಕು ನಿನಗೆ ಅಂತ ಬಲಿಚಕ್ರವರ್ತಿ ಕೇಳ್ತಾನೆ. ಗೋವು ಬೇಕೆ, ಆಕಳ ಬೇಕೆ, ಏನ ಬೇಡ. ಇಲ್ಲ ಬಂಗಾರ ಬೇಕೆ, ಅಲ್ಲಲ್ಲ ಬೇಡ. ಎಲ್ಲ ವಸ್ತುಗಳು ಇರುವ ಮನೆ ಬೇಕಾ ನಿನಗೆ? ಬೇಡ ಬೇಡ, ನನ್ನ ಹತ್ರ ಇದ್ದದ ನೀ ಕೊಡು. ಕನ್ಯಾ ಬೇಕೆ, ಅವನೇ ಇದ್ದಾನ. ಅವನ ಹತ್ರ ಹೋಗಿ ಬಲಿಚಕ್ರವರ್ತಿ ಕನ್ಯಾ ಬೇಕೆ, ಬೇಡ. ಯಾವ ಕನ್ಯಾ? ಸ್ವರಮಣ ಲಕ್ಷ್ಮೀದೇವಿಯನ್ನೇ ವಕ್ಷಸ್ಥಳದಲ್ಲಿ ನಿರಂತರ ಇಟ್ಕೊಂಡಿದ್ದವ. ಅವಳಿಗೆ ಯಾವ ಕನ್ಯಾ ಅಪೇಕ್ಷೆ? ಕನ್ಯಾ ಬೇಕೆ ಅಂದ್ರೆ ಬೇಡ. ಮತ್ತೆ ಏನ್ ಬೇಕು? ಗ್ರಾಮಗಳು ಬೇಕೆ? ಏನು ಬೇಡ. ಕುದುರೆಗಳು ಬೇಕೆ, ಆನೆಗಳು ಬೇಕೆ, ಅಶ್ವಗಳು ಬೇಕೆ, ಏನೇನೋ ಕೇಳ್ತಾ ಬಲಿಚಕ್ರವರ್ತಿ. ಏನು ಬೇಡ ನನಗೆ ಅಂತ ಹೇಳಿ ಏನ್ ಬೇಕಂದ್ರೆ ಕೇಳಬಹುದಲ್ಲ. ವಾಮನ ಹೇಳ್ತಾನೆ, ಅಪ್ಪ ಬಲಿಚಕ್ರವರ್ತಿ, ನಿನ್ನ ಸ್ಥಾನಕ್ಕೆ ನಿನ್ನ ಕುಲಕ್ಕೆ ತಕ್ಕಂತೆ ಮಾತಾಡಿ. ಏನ್ ನಿನ್ನ ಪೂರ್ವಿಕರಿಗೂ ಪ್ರಹ್ಲಾದರಾಜರಿಗೂ ಎಂತ ದಾನ ಶೂರರು, ನಿನ್ನ ತಂದೆ ಏನು ಕಡಿಮೆ ಅಲ್ಲ, ಎಲ್ಲಾರು ಮಹಾಬಲಿಷ್ಠರು. ವಾಗ್ದಾನ ಮಾಡಿದ್ದನ್ನ ಎಂದು ತಪ್ಪದೆ ಇಟ್ಟರು. ನಿನ್ ಗೊತ್ತೇ ಹೇಳ್ತಿದ್ದಾನೆ ವಾಮನ. ನೋಡ್ಲಿಕ್ಕೆ ಇಷ್ಟು ಪುಟ್ಟು ಇದ್ದಾನೆ ವಾಮನ. ಇವನ ಟೋಟಲ್ ಫ್ಯಾಮಿಲಿ ಟ್ರೀಯನ್ನು ಎಳೆದಿದ್ದಾನೆ. ಹಿರಣ್ಯಾಕ್ಷ ಅಂತ ಇದ್ದಾನೆ ನಮ್ಮ ಕುಲದಲ್ಲಿ. ಎಂತ ಬಲಿಷ್ಠನಂದ್ರೆ ಭೂಮಿಯನ್ನು ಪ್ರದಕ್ಷಿಣೆ ಬಂದ ಮಹಾರಾಯ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನ ವಿಷ್ಣು ಬದಿಸಿದಂತೆ ಅವನ
ರಾಮನ ಎರಡನೇ ಕಶಿಪು ಜಗಳಕ್ಕೆ ಬಂದೆ. ಅವನು ಏನು ಸಾಮಾನ್ಯನಲ್ಲರಿ, ಎಲ್ಲರನ್ನು ಗೆದ್ದ ಮಹಾನ್. ಹೀಗೆ ಬಲಿಷ್ಠರನ್ನ ಬಲಿಷ್ಠರು. ಯಾಗದ ಸಮಯದಲ್ಲಿ ಬೆಣ್ಣನ್ನು ಎಂದೂ ತೋರಿಸದ ಬಲಿಷ್ಠರಿದ್ದ ಕೂಡ ಎಲ್ಲರನ್ನೂ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಿಸಿದ ಕೃಪಾಚಾರ್ಯರಿಂದ ಕೂಡ ಮೊಮ್ಮಗನೇ, ನಿಮ್ಮ ಕುಲದ ತಕ್ಕಂತೆ ಮಾತಾಡಿದ್ರಿ. ನಿಮ್ಮ ಅಪ್ಪ ಏನು ಕಡಿಮೆಯಲ್ಲ, ವಿರೋಚನ. ದೇವತೆಗಳು ಕೇಳಿದ ಮಾತ್ರಕ್ಕೆ ಆಯುಷ್ಯವನ್ನೇ ಕೊಟ್ಟವ ನಿಮ್ ತಂದೆ, ಸರ್ವಸ್ವವನ್ನು ಆಯುಷ್ಯ ಕೊಟ್ಟ ಮೇಲೆ ಹೇಳಿದೆ, ಸರ್ವಸ್ವವನ್ನು ಕೊಟ್ಟವ ನಿಮ್ ತಂದೆ. ಅದರಿಂದ ಅದಕ್ಕೆ ತಕ್ಕಂತೆ ನೀನು ಮಾತಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಬಳಿ ಚಕ್ರವರ್ತಿ ಅಂದುಕೊಂಡ, ಬಂದಾಗ ಯಾವನ್ನ ಹುಟ್ಟು ಬ್ರಾಹ್ಮಣ ಅಂತ ಅಂದುಕೊಂಡ್ರೆ ಇವನ ಜಾತಕ ಬಿಚ್ಚಿಡುತ್ತಿದ್ದಾರೆ. ಯಾರಪ್ಪ ಇವನು ಸಾಮಾನ್ಯನಲ್ಲ. ಅಲ್ಲಪ್ಪ, ಇವೆಲ್ಲ ಸರಿ, ನನ್ನ ಸ್ತೋತ್ರ ಮಾಡಿ ಸರಿ, ನಿನಗೇನ್ ಬೇಕು ಕೇಳು, ನಿನಗೇನ್ ಬೇಕು? ಅವನಿಗೆ ನಂಗ ಬೇರೆ ಏನೋ ಬೇಡ. ಪಾದಾನಿ ಪ್ರೀತಿಕೇಂದ್ರ ಸಂಹಿತಾನಿ ಪದಾ ಮಮ ಮಮ. ನನ್ನ ಪಾದದಲ್ಲಿ 3 ಪಾದ. ಕೇರ್ಫುಲ್ಲಾಗಿ ಕೇಳಿದಾನ್ರಿ ಬ್ರಾಹ್ಮಣ. ಮತ್ತೆ ಅವನ ಪಾದ ಅಂತ ಬಳಿಚಕ್ರತೆ ಅನ್ಕೋಬಾರ್ದು. ಅವನ ಪಾದ ಏನು ಬೆಳೆಯಂಗಿಲ್ಲ, ಅವನ ಪಾದ ಹಾಗೆ ಇರ್ತದೆ. ಇವನ್ ಪಾದ ಮಾತ್ರ ದೊಡ್ಡದಾಗ್ತದೆ. ಹಲವರಲ್ಲಿ ಇವನ ಪಾದ ಮಾತ್ರ ದೊಡ್ಡದಾಗ್ತದೆ. ಮಮ ನನ್ನ ಪಾದದಲ್ಲಿ 3 ಪಾದ ಅಷ್ಟು ಸಾಕು. ಮತ್ತು ಬಿಟ್ಟ ಬಳಿಚಕ್ರತೆ. ಬಳಿಚಕ್ರವರ್ತಿ ಅಂತ ನೀನೋ ದೊಡ್ಡ ದೊಡ್ಡ ಮಾತುಗಳು ಆಡಿ ನಮ್ಮಪ್ಪ ಅವರಪ್ಪ ಅಂತೆಲ್ಲ ಹೇಳಿದ್ದಿ, ನಮ್ಮೆಲ್ಲ ಫ್ಯಾಮಿಲಿ ಪ್ರಿಯನ್ನು ಹೇಳಿದೆ. ಆಳ ಬುದ್ಧಿವಂತ ನೀನಂತ ಅಂದ್ಕೊಂಡಿದ್ದೆ. ಸಣ್ಣ ಪುಟ್ಟ ಹುಡುಗ ನೀನಂತ ಪ್ರೂವ್ ಮಾಡಿಬಿಟ್ಟಿ. 3 ಪಾದ, 3 ಪಾದದಿಂದ 3 ಪಾದ ಕಂಪೇರ್ ಮಾಡ್ತೀನಿ. ನಾನ್ ಯಾರು ಹಿಡ್ಕೊಂಡಿ? ನಮ್ ಒಳಗೆ ನನ್ನ ಅಧೀನದಲ್ಲಿ ಭೂಮಿ ಇದೆ, ಜಂಬೂದ್ವೀಪವನ್ನು ಕೊಡ್ತೀನಿ ಅಂತ ಹೇಳಿದ ಬಲಿಚಕ್ರವರ್ತಿ. ಬೇಡ, ತಗೊಂಡ್ ನಾನೇನ್ ಮಾಡ್ತೀನಿ? ಕಡಿಮೆ ಭಾಗ ಸರಿ, ಜಂಬೂದ್ವೀಪ ಬೇಡ. ಒಂದು ದ್ವೀಪ ಅಂದ್ರೆ ಅನೇಕ ಖಂಡಗಳಿರ್ತದೆ. ಭರತ ಖಂಡವನ್ನು ಕೊಡ್ತೀನಿ ಇಲ್ಲ, ಬೇಡ ಬೇಡ, ಇಟ್ಕೊಂಡು ಏನ್ ಮಾಡ್ಬೇಕು? ಇನ್ ಸ್ವಲ್ಪ ಕಡಿಮೆ. ಭರತ ವರ್ಷ ನಮ್ಗೆ ದೇಶಕ್ಕೆ ಕೊಡ್ತೀನಿ ನನಗೆ ಅಂತ. ಬೇಡ ಬೇಡ, ಕೊಟ್ಟಾಗ ಬ್ರಾಹ್ಮಣ ಬೇಡ ಹೇಳಿದಾಗೆ ಇವನಿಗೆ ಗೊತ್ತಾಗಿರ್ಬೇಕು, ಬಂದ ಬ್ರಾಹ್ಮಣ ಸಾಮಾನ್ಯ ಬ್ರಾಹ್ಮಣನಲ್ಲ. ಯಾವ ಬ್ರಾಹ್ಮಣ ಬೇಡ ಅಂತ ಹೇಳಿದ್ದಾನೆ, ಬೇಡ ಅಂತ ಹೇಳ್ತಾ ಇದ್ದಾನೆ, ಇವನ ಸಾಮಾನ್ಯನಲ್ಲ ಅಂತ ಬಂದಾಗಿರ್ಬೇಕು. ಅವನ ಆಲೋಚನೆ ಮಾಡಿಲ್ಲ. ಬಳಿಚಕ್ರವರ್ತಿ ಹೇಳಿದ, ಆಯ್ತು ಬಿಡಲ್ಲ, ನರ್ಮದಾ ತೀರದಲ್ಲಿ ಈ ಪಟ್ಟಣದಲ್ಲಿ ನಾನು ಈ ಯಜ್ಞವನ್ನು ಮಾಡ್ತಾ ಇದ್ದೇನೆ, ಈ ಪಟ್ಟಣವೇ ನೀನು ಕೊಟ್ಟು ಬಿಡ್ತೇನೆ ಅಂತ. ಬೇಡ, ನೀ ಸ್ವಲ್ಪ ಕಡಿಮೆ ಮಾಡು, ಅಷ್ಟು ಬೇಡ, ಸಾಕು. ಏನ್ ಮಾಡ್ತೀನಿ ನಾನು? ನನಗೆಷ್ಟು ಬೇಕೋ ಅದನ್ನು ಮಾತ್ರ ಕೊಟ್ಟೆ ನನಗೆ ಸಾಕು. ಸಾಮಾನ್ಯ ನಾವು ಅನ್ಕೊಂತಾ ಇರ್ತೀವಿ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಒಂದು ಐಫೋನ್ ಬೇಕು, ಈ ಅಪೇಕ್ಷೆ ನಮಗೆ ಇರ್ತದೆ. ಐಫೋನ್ ತಗೋಬೇಕು ಅಂತ ಒಂದು ಕೆಲವು ತಿಂಗಳುಗಳಿಂದ ಅನ್ಕೊಂತಾ ಇರ್ತೀವಿ. ಐಫೋನ್ ತಗೊಂಡು ಬಿಟ್ರೆ ಈ ಮೋಹ ನಮಗೆ ಹೋಗ್ತದೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಆಗಲ್ಲ. ಅದನ್ನ ತಗೊಳ್ಳದೆ ನಮ್ಮ ಇಂದ್ರಿಯನ ನಿಗ್ರಹ ಮಾಡೋದ್ರಿಂದ ಅದರ ಮೋಹ ಹೋಗ್ತದೆ. ತಗೊಳ್ಳೋದ್ರಿಂದ ಅದ್ರ ಮೋಹ ಹೋಗೋದಿಲ್ಲ. ನಮಗೆ ಸಿಗುವ ಸೌಖ್ಯಗಳು, ನಮಗೆ ಸಿಗುವ ಸಂತೋಷ ಈ ಪದಾರ್ಥಗಳಿಂದ ಅಂತ ನಾವು ಅನ್ಕೊಂಡಿರ್ತೀವಿ. ದಾಸರು ಹೇಳ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ಇರುವುದು, ಮನೆ ಬಾಗಿಲಿಂದ ಸಂತೋಷ, ಧನದಿಂದ ಸಂತೋಷ ಕೆಲವರಿಗೆ ಇರುವುದು. ಅವರು ಇಟ್ಕೊಂಡ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡಿ ಸಂತೋಷ ಪಡ್ತಾರೆ, ಅನುಭವಿಸೋದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ನಂಬರ್ನ ನೋಡಿ ಸಂತೋಷ ಪಡುವವರು ಇರ್ತಾರೆ. ಮನೆಯಲ್ಲಿಯೂ ಸಂತೋಷ ಕೆಲವರಿಗೆ ಇರುವುದು, ಸ್ತ್ರೀಯರಿಲ್ಲ. ತಲೆಯರಿಗೂ ಸಂತೋಷ ಕೆಲವರಿಗೆ ಇರುವುದು, ಮಕ್ಕಳಿಂದ ಸಂತೋಷ ಕೆಲವರಿಗೆ ಇರುವುದನ್ನು. ಇನ್ನಿತ ಸಂತೋಷ ಅವರಿಗಾಗಲಿ, ಇವೆಲ್ಲ ಯಾರಿಗಾದರೂ ಆಗಲಿ. ನನಗೆ ಮಾತ್ರ ನನ್ನವನು ನಾನು, ನಿನ್ನ ನೆನೆಯೋದೇ ಸಂತೋಷ. ಈ ಒಂದು ಅಭಿಪ್ರಾಯವನ್ನು, ಈ ಒಂದು ಮನಸ್ತತ್ವವನ್ನು ನನಗೆ ನಿನ್ನ ನೆನೆಯುವುದೇ ಸಂತೋಷ. ಈ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ದಾಸರು ಹೇಳುವಂತೆ ನಾವು ಎಷ್ಟೋ ವಿಷಯದಲ್ಲಿ ಸಂತೋಷ ಅನ್ಕೊಂಡಿರ್ತೀವಿ. ಅಲಂಭೂತಿ ನಮ್ಮಲ್ಲಿ ಇರುವುದೇ. ಅಲಂಭೂತಿ ಅಂದ್ರೆ ಸಾಕು ಅಂತ ಹೇಳುವ ಒಂದು ಮನಸ್ತತ್ವ ಇರುವುದಿಲ್ಲ.
ವಾಮನ ಹೇಳಿದ ಬೇಡ ಬೇಡ, ಏನ್ ತಗೊಂಡೇನ್ ಮಾಡ್ತೀನಿ ನಾನು, ಜಂಬೂದ್ವೀಪ, ಭಾರತ ವರ್ಷ, ಭರತಖಂಡ, ದಂಡಕಾರಣ್ಯ, ಗೋದಾವರಿ, ಗೋದಾವರಿ ನರ್ಮದಾ ತೀರ, ಏನ್ ಮಾಡ್ತೀನಿ ತಗೊಂಡು, ಮತ್ ಏನ್ ಬೇಕು ನಿನಗೆ, ಪೂರೇ ಇಷ್ಟೆಲ್ಲ ಮಾತಾಡಿ ತನ್ನ ಪಾದ ತೋರಿಸಿ ನನ್ನ ಪಾದದಿಂದ 3 ಪಾದ ಬೆಳೆದಿದ್ದಾನೆ. ಶುಕ್ರಾಚಾರ್ಯರ ಅಷ್ಟೊತ್ತು ಸೀರಿಯಸ್ ಆಗಿ ಹೋಮ ಮಾಡುವ ನೋಡಿದ್ವಿ. ಮಾತಾಡುತ್ತಿದ್ದಾರೆ ಯಾರು ನೋಡಿದ್ರೆ, ನೋಡಿದ ತಕ್ಷಣ ಅವರಿಗೆ ಗೊತ್ತಾಯಿತು, ಬಂದವ ಬ್ರಾಹ್ಮಣ ಇಲ್ಲ, ಬಂದವ ಸಾಕ್ಷಾತ್ ಭಗವಂತ. ಬೆಳಿಗ್ಗೆ ಕರೀತಾರೆ, ಇಲ್ಲಿ ಬಾ, ಏನು ಅರ್ಜೆಂಟ್ ಇಲ್ಲ, 1 ನಿಮಿಷ ಪ್ರೈವೇಟ್ ಆಗಿ ನಿಂತಲ್ಲಿ ನಾನು ಮಾತಾಡ್ಬೇಕು. ಶುಕ್ರಾಚಾರ್ಯರಿಗೆ ದಾನ ಮಾಡಬೇಕು, ನಾನು ವಾಗ್ದಾನ ಮಾಡಿದ್ದೇನೆ, ಏನ್ ಬೇಕು ಅದನ್ನ ಕೊಡ್ತೇನೆ ಅಂತ ದಾನ ಮಾಡಿ ಬರ್ತಿದ್ರು. ಅದರ ವಿಷಯವಾಗಿ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಬಳಿಚಕ್ರವರ್ತಿ ಹೇಳ್ತಾರೆ, ಅಪ್ಪ ಯಾರಂತ ಅಂದ್ಕೊಂಡಿದ್ರಿ, ನಿನ್ನ ಜ್ಞಾನ, ನಿನ್ನ ಸ್ಥಾನ, ನಿನ್ನ ಐಶ್ವರ್ಯ ಎಲ್ಲವನ್ನು ಕಳೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನಲ್ಲ, ಸಾಮಾನ್ಯನಲ್ಲ. ಕಶ್ಯಪರಿಂದ ಅದಿತಿಯಲ್ಲಿ ಜನಿಸಿದ ದೇವದೇವ ತಮ್ಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಆ ಭಗವಂತ ಬಂದಿದ್ದಾನೆ. ಗೊತ್ತಾಗ್ತಾ ಇಲ್ಲವೇ ನಿನಗೆ? ಅವನಿಗೆ ವಾಗ್ದಾನ ಮಾಡಿ ಅಂತ ನೀನು ಹೋಗಿ ನಿಂತರೆ ನಿನ್ನ ಸರ್ವಸ್ವವೂ ಹೋಗ್ತದೆ. ಬಿಟ್ಟು ಬಿಡು, ಸತ್ಯ ಏನು ದಾನ ಮಾಡ್ಲಿಕ್ಕೆ ಹೋಗಬೇಡ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರು ಎಚ್ಚರಿಕೆಯನ್ನು ಕೊಟ್ರೆ ಹೇಳ್ತಾನೆ ಬಳಿಚಕ್ರವರ್ತಿ ಹೇಳ್ತಾನೆ, ಶುಕ್ರಾಚಾರ್ಯರೇ ನೀವು ಹೇಳೋದೆಲ್ಲ ಸರಿ, ಆದ್ರೆ ನಾನು ಯಾವತ್ತು ನಿಮಗೆ ಬಂದವ, ಪ್ರತ್ಯಾನಂದರಾಜರ ಮೊಮ್ಮಗ ನಾನು. ವಾಗ್ದಾನ ಮಾಡಿ ನಾನು ದಾನ ಮಾಡದೇ ಇದ್ರೆ ನಮ್ಮ ಕುಲದ ಕೀರ್ತಿಗೆ ಕಳಂಕ ಬರುವುದಿಲ್ಲ. ನಮ್ಮ ಕುಲದಲ್ಲಿ ಹುಟ್ಟಿದವರು ಇಂಥ ಕೆಲಸ ಮಾಡಿದ್ದೇ ಇಲ್ಲ. ಅಂತ ಕುಲಕ್ಕೆ ಕಳಂಕವನ್ನು ತಂದುಕೊಡುವ ಕೆಲಸವನ್ನು ನಾವು ಎಂದು ಮಾಡೋದಿಲ್ಲ ಅಂತ ಚಕ್ರವರ್ತಿ. ಶುಕ್ರಾಚಾರ್ಯರು ಹೇಳ್ತಾರೆ, ಆತ್ಮ ರಕ್ಷಣೆಗಾಗಿ ಸುಳ್ಳು ಹೇಳಿದ ಪರವಾಗಿಲ್ಲ ಅಂತಂದ್ರು. ಬಲಿಚಕ್ರವರ್ತಿ ಹೇಳಿದ, ಭೂದೇವಿಗೆ ಪರ್ವತ ಭಾರವಿಲ್ಲ, ಸುಳ್ಳು ಹೇಳುವ ಜನರು ಭಾರ ಅಂತ ಬಲಿಚಕ್ರವರ್ತಿ. ನಾನು ಸುಳ್ಳು ಹೇಳುವುದಿಲ್ಲ, ಅವಳಿಗೆ ಏನ್ ಬೇಕಾದರೂ ಕೊಡ್ತಾನೆ ಮಮ್ಮ, ಏನ್ ಹೇಳ್ತಾನೋ ಅದನ್ನು. ಇಲ್ಲಿ ಬಲಿಚಕ್ರವರ್ತಿಯಲ್ಲಿ ಅಸುರಾವೇಶದಿಂದ ಅಹಂಕಾರ ಇತ್ತು. ಬಲಿಚಕ್ರವರ್ತಿಗೆ ಅಹಂಕಾರ ಬಂತು. ಅಹಂಕಾರ ಯಾವುದರಿಂದ ಬಂದಿತ್ತು? ಅಸುರಾವೇಶದಿಂದ ಅಹಂಕಾರ ಬಂದಿತ್ತು. ಎಷ್ಟು ಹೇಳಿದ್ರು ಶುಕ್ರಾಚಾರ್ಯರು, ಎಷ್ಟು ಹೇಳಿದ್ರು ಕೇಳುವುದೇ ಅಲ್ಲ ಅವನು. ನಾನು ಈ ಕುಲದಲ್ಲಿ ಹುಟ್ಟಿದವನು, ನಾನಿಂಥ ಕೆಲಸವನ್ನು ಮಾಡುವುದಿಲ್ಲ, ನಾನು ಕೊಡ್ತೇನೆ. ಈ ಅಹಂಕಾರವೂ ತುಂಬಿದ್ದು ಗುರುವಿನ ಮಾತನ್ನು ಉಲ್ಲಂಘಿಸಿದ, ಗುರುಗಳ ಮಾತನ್ನು ತಿರಸ್ಕಾರ ಮಾಡಿದ. ಆ ಗುರುಗಳೇ ಶಾಪ ಕೊಟ್ಟರು, ಬೇಗನೆ ನಿನಗಿರುವ ಐಶ್ವರ್ಯ ಎಲ್ಲವೂ ವ್ಯರ್ಥವಾಗಲಿ, ಐಶ್ವರ್ಯ ಬೆಟ್ಟನಾಗು ಅಂತ ಗುರುಗಳೇ ಶಾಪ ಕೊಟ್ಟರು. ಯಾವ ಶುಕ್ರಾಚಾರ್ಯರ ಅನುಗ್ರಹದಿಂದ ಅಮರಾವತಿಯಲ್ಲಿ ಇಂದ್ರನ ಸಿಂಹಾಸನದಲ್ಲಿ ಕುಳಿತಿದ್ದ ಆ ಶುಕ್ರಾಚಾರ್ಯರ ಶಾಪ ಬಂತು. ವಾಮನ ಇವತ್ತಾಗಿ ವೇಟ್ ಮಾಡ್ತಾ ಇದ್ದ. ವಾಮನ ಹೇಳಿದ, ನೀವು ಕಾನ್ವರ್ಸೇಷನ್ ಮುಗದೆ ನಾನ್ ಕೇಳುವ 3 ಪಾದ ದಾನ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದಿ, ಕೊಡುವುದಕ್ಕೆ ಸಿದ್ಧವೇ ಅಂತ. ಸಿದ್ಧ ಅಂತ ಬಡಚಕ್ರವರ್ತಿ. ಬಂಧನ ಸಾಕ್ಷಾತ್ ವಿಷ್ಣು ಅಂತ ಶುಕ್ರಾಚಾರ್ಯರು ಹೇಳಿದ್ದಾರೆ. ಗೊತ್ತು ಅವನಿಗೆ, ಬಂಧನ ನನ್ನ ಎಲ್ಲವನ್ನು ಕಳೆದುಕೊಳ್ಳಕ್ಕೆ ಬಂದಾನೆ, ಎಲ್ಲವನ್ನು ತೆಗೆಯುವುದಕ್ಕೆ ಬಂದಾನೆ. ಅವನ ಉದ್ದೇಶವನ್ನು ಗೊತ್ತು ಬರುತ್ತದೆ ಬಳಿಚಕ್ರವರ್ತಿಗೆ. ಆದ್ರೆ ಏನ್ ಹೇಳಿದ ಬಳಿಚಕ್ರವರ್ತಿ? ಆಯ್ತು, ದಾನ ಮಾಡ್ತೇನೆ ಅಂತ ಹೇಳಿದ. ಈ ಮಾತು ಬಲಿಚಕ್ರವರ್ತಿ ಹೇಳಿದ್ದಕ್ಕೆ ಆಕಾಶದಲ್ಲಿ ಒಂದು ವಿನಾದ ಶಬ್ದ ಬಂದಿದೆ. ಗಂಧರ್ವರೆಲ್ಲರೂ ಅವನ ಮೇಲೆ ಹೂಮಾಲಿ ಹಾಕಿದ್ದಾರೆ. ವಿಂಧ್ಯಾವಳಿ ಅಂತ ಬಲಿಚಕ್ರವರ್ತಿ ಕರೆದ ಕ್ಷಣ ಕಮಂಡಲ ಮಂತ್ರಾಕ್ಷತೆಯನ್ನು ತಗೊಂಡು ಬಂದೇ ಬಿಟ್ಲು ಆಕೆ ಗೊತ್ತು ಯಾವ ಸಮಯದಲ್ಲಿ ನಮ್ಮ ಮನೆಯವರು ಯಾವುದಕ್ಕಾಗಿ ಕರೀತಾರೆ. ಸಾಮಾನ್ಯ ನಮಗೆ ಗೊತ್ತು, ಈ ಸಮಯದಲ್ಲಿ ಕರೆದ್ರೆ ಕೆಲಸಕ್ಕಾಗಿ ಕರೆದಿರ್ತಾರೆ ಅಂತ. ಅವಳಿಗೆ ಗೊತ್ತಿಲ್ಲವೇ? ದಿನದಾಗ ಒಂದು ದಾನ ಮಾಡುವವಳು ಬಲಿಚಕ್ರವರ್ತಿ. ಕಮಂಡಲದಲ್ಲಿ ನೀರು, ತುಳಸಿ ದಳ ಹಾಗೂ ಮಂತ್ರಾಕ್ಷತೆಯನ್ನು ತಗೊಂಡು ಬಂದೇ ಬಿಟ್ಲು ವಿದ್ಯಾವಳಿ. ಎಲ್ಲರೂ ನಿಂದಿಸುವ ಸಮಯದಲ್ಲಿ ಬಂದವ ಸಾಕ್ಷಾತ್ ಭಗವಂತ ಅಂತ ತಿಳಿದು, ತನ್ನ ಶತ್ರು ಬಂದಿದ್ದಾಳೆ ಅಂತ ತಿಳಿದು ದಾನ ಮಾಡಲಿಕ್ಕೆ ಸಿದ್ಧನಾದ. ಅವನಿಗೆ ಅಹಂಕಾರ ಬಿದ್ದು ಸರಿ, ಆದ್ರೆ ಸ್ವಾಭಾವಿಕವಾಗಿ ಅವನು ಭಕ್ತನೂ ಹೌದು.
ದಾನ ಮಾಡಲಿಕ್ಕೆ ಸಿದ್ಧನಾಗಿ ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ಹಾಕಿದ್ದಾಳೆ. ನೀರು ಬಿಟ್ಟಿದ್ದೇ ತಡ, ನೀರು ಇನ್ನೂ ಆ ಭೂಮಿಯನ್ನು ಸ್ಪರ್ಶ ಮಾಡಿಲ್ಲ. ಭಗವಂತನ ಪಾದ ಯಾವ ಪುಟ್ಟ ಪಾದದಿಂದ ಅಳಿತಿದೆ ಅಂತ ಹೇಳಿದ ಆ ಪಾದ ಅಂದು ಬ್ರಹ್ಮಾಂಡ ತಿಳಿದಂತ ಪಾದ, ಸಾಮಾನ್ಯವಾದ ಬ್ರಹ್ಮಾಂಡವನ್ನು ತಿಳಿದಂತಹ ಪಾದ. ಪಾದ ಬೆಳೆದು 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 ತಾನು ಬೆಳೆದ ಬಂದ ಬೆಳೆದಾಗೇ ಇದ್ದಾನೆ. ಮೊದಲು ತಾನು ಬೆಳೆತಾ ಇದ್ದರೆ ನಕ್ಷತ್ರದ ಗುಂಪು, ನಕ್ಷತ್ರ ಗಣ ಭಗವಂತನಿಗೆ ಕಿರೀಟ ಅಂತೇಳಿ ಮಾಡಿಸ್ತಾನೆ. ನಕ್ಷತ್ರ ವೈಟ್ ಇರುವುದು, ಕೆಂಪು ವೈಟ್ ಹರಳಿನ ಸ್ಟೋನ್ಸ್ ಕಿರೀಟ ಹಾಕಿದರೆ ಹೇಗಿರ್ತದೆ ಆ ಕಾಣಿಸ್ತಂತೆ. ಇನ್ನು ಬೆಳೆದ ಆ ನಕ್ಷತ್ರ ಎಲ್ಲ ಭಗವಂತನಿಗೆ ಭಾರವಾಗಿ ವ್ಯತ್ಯಾಸ ಆಗಿ ಕಾಣಿಸ್ತದೆ. ಭಗವಂತ ಇನ್ನ ಬೆಳೆದ ನಕ್ಷತ್ರ ಎಲ್ಲ ನಕ್ಷತ್ರ ಭಗವಂತನಿಗೆ ತಾವು ಒಡ್ಯಾಣವಾಗಿ ಕಾಣಿಸ್ತದೆ. ಭಗವಂತ ಇನ್ನ ಬೆಳೆದ ನಕ್ಷತ್ರಗಳು ಭಗವಂತನ ಪಾದಕ ಹೆಜ್ಜೆಯಂತೆ ಕಾಣಿಸ್ತದೆ, ಹನ್ನೆರಡನೇ ಹೆಜ್ಜೆಯಂತೆ ಕಾಣಿಸ್ಕೊಂಡಿದೆ. ಈಗ ಭಗವಂತನ ಬೆಳೆದು ಎತ್ತರಕ್ಕೆ ಹೀಗೆ ನೋಡ್ತಿದ್ದ ಬಲಿಚಕ್ರವರ್ತಿ ಅಹಂಕಾರ ಇತ್ತು. ಹೀಗೆ ನೋಡುವಂತೆ ಮಾಡಿದ ಭಗವಂತ. ಹೀಗೆ ನೋಡ್ತಿದ್ದಾನೆ ಭಗವಂತ. ಎಲ್ಲಿದ್ದಾನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಲೋಕಗಳನ್ನು ತನ್ನೊಳಗೆ ತಂದುಕೊಂಡಿದ್ದಾನೆ ಭಗವಂತ. ಬಲಿಚಕ್ರವರ್ತಿಯನ್ನು ನೋಡಿದ ಭಗವಂತ ಒಂದು ಪಾದವನ್ನು ತೆಗೆದ, ಸಂಪೂರ್ಣ ಭೂಮಿಯನ್ನು ಹೊಡೆದ ಭಗವಂತ. ಸಂಪೂರ್ಣ ಭೂಮಿಯನ್ನು ಒಂದೇ ಪಾದದಲ್ಲಿ ಆಕ್ರಮಿಸಿದ. ಮತ್ತೊಂದು ಪಾದವನ್ನು ತೆಗೆದ, ಆ ಪಾದ ಬೆಳೆಯಿತು. ಜನೋ ಲೋಕ ದಾಟಿ ಹೋಯ್ತು, ತಪೋ ಲೋಕ ದಾಟಿ ಹೋಯ್ತು. ಮೇಲೆ ಪಾದದ ನಖ ಮುಗುದು ಸತ್ಯ ಲೋಕಕ್ಕೆ ಹೋಯ್ತು. ಸಡನ್ ಆಗಿ ಸತ್ಯ ಲೋಕದಲ್ಲಿ ಟ್ಯೂಬ್ಲೈಟ್ ಎಲ್ಲ ಹೋಗಿ ಕರೆಂಟ್ ಹೋದ್ರೆ ಹೇಗೆ ಇರ್ತದೆ? ಬರೀ ಇಂಗಾಂಶ ನಡೀತದೆ ಅಲ್ಲ, ಲೈಟ್ ನಡೀತದೆ, ಅದನ್ನ ಸ್ಲೋ ಆಗಿ ಡಿಮ್ ಆಗಿ ನಡೀತದೆ. ಹಾಗೆ ಏನೋ ಪ್ರಕಾಶ ಕಡಿಮೆ ಆಗಿದೆ ಅಂತ ನೋಡಿದ್ರೆ ಭಗವಂತನ ನಖದ ಪ್ರಕಾಶ ಮುಂದೆ ಸತ್ಯಲೋಕದ ಪ್ರಕಾಶ ಕಡಿಮೆ ಆಗಿರ್ತದೆ. ಬ್ರಹ್ಮದೇವರು ಭಗವಂತನ ನಖವನ್ನು ನೋಡಿದ್ದಾರೆ. ಉಗುರುಗಳೆಲ್ಲ ಭಗವಂತನ ನಖಕ್ಕೆ ಸ್ತೋತ್ರ ಮಾಡ್ತಾರೆ. ಭಗವಂತ ಬೇರೆ ಅಲ್ಲ, ಭಗವಂತನ ನಖ ಬೇರೆ ಇಲ್ಲ, ಅವನ ಉಗುರುಗಳು ಬೇರೆ ಇಲ್ಲ. ಭಗವಂತ ಯಾವ ಕೆಲಸವನ್ನು ಮಾಡುತ್ತಾನೆ ಅದು ಅವನ ಉಗುರು ಮಾಡಲು ಸಾಧ್ಯ. ಅವನ ರೋಗಗಳು ಆ ಕೆಲಸವನ್ನು ಮಾಡುತ್ತದೆ. ತನ್ನ ಸಮರ್ಥ ಅವಳು, ಸ್ವಗತವೇನ ವಿವರ್ಜಿತ ಅವನು. ಭಗವಂತ ನಖಗಳಿಗೆ ಸ್ತೋತ್ರ ಮಾಡಿದ್ದಾರೆ. ಸರಸ್ವತಿ ಜೊತೆಗೆ ಸೇರಿ ಕಮಂಡಲದಿಂದ ನೀರನ್ನು ಎರೆದು ಭಗವಂತನ ಪಾದವನ್ನು ತೊಳೆದಿದ್ದಾರೆ. ಅಂದು ಅಲ್ಲಿಂದ ದೇವಗಂಗಾ ನಮಗೆ ಹರಿದು ಬಂದಿದ್ದಾಳೆ. ಕುರುಬರ ಮುಗಿಲಿಕ್ಕೆ ಬರ್ತಾ ಇದೆ. ಮಹಾಕುಂಭಮೇಳ ಮುಗಿಲಿಕ್ಕೆ ಬರ್ತಾ ಇದೆ. ಯಾರು ಕುಂಭಮೇಳ ಹೋಗಿಲ್ಲ, ನಾವೆಲ್ಲರೂ ಕರ್ಕೊಂಡ್ತೀವಿ. ನನ್ನ ಜೊತೆಗೆ ಇದು ಎಷ್ಟು ದೂರ ಇದೆ, ಫ್ಲೈಟಿಗೆ ಬಹಳ ಕಾಸ್ಟ್ಲಿ ಆಗಿದೆ, ಹೋಗ್ಲಿಕ್ಕೆ ಆಗ್ಲಿಲ್ಲ. ಮಕ್ಕಳಿದ್ದಾರೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾವು ವೃದ್ಧರು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಜನರ ಜೊತೆಗೆ ನಮಗೆ ಹೋಗೋದು ಸ್ವಲ್ಪ ಸರಿ ಬರೋದಿಲ್ಲ, ಅದರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಅನ್ಕೊಂತಿರ್ತೀವಿ. ಆ ಗಂಗೆ ಸ್ಮರಣ ಮಾಡಿದ್ರೆ ಸಾಕು. ಗಂಗೆ ಯೋಗೋಯ ಯೋಜನ ಕಥೆಯಿದೆ. ಕಥೆಯನ್ನು ದೂರದಲ್ಲಿ ಇದ್ರು ಗಂಗಾ ಅಂತ ಅವಳ ಸ್ಮರಣ ಮಾಡಿ ನೀವು ಅವಳ ಅವತರಣ ಕೇಳಿದಿ. ಇದರಿಂದೇ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಪವಿತ್ರ ಮಾಡುವಂತಹ ತೀರ್ಥ ಅವಳೇ. ಸಮಾನ ತೀರ್ಥ ಸ್ನಾನ ಅಂತೀವಿ. ಏನದ ತೀರ್ಥ? ತರದೆ ಪಾಪಾದಿಕಂ ಯಸ್ಮಾದಿವಿ ಅಂತ ನಮ್ಮ ಪಾಪಗಳನ್ನು ಯಾವುದು ಕಳೆಯುವುದೋ ನಾಶ ಮಾಡುವುದ ಅದನ್ನ ತೀರ್ಥ ಸ್ನಾನ ಮಾಡಿದ್ರೆ ಪಾಪ ವಿನಾಶ ಅಂತೀವಿ. ಅದಕ್ಕೆ ಶಾಸ್ತ್ರಕ್ಕೂ ತೀರ್ಥ ಅಂತ ಹೆಸರು. ತೀರ್ಥ ಪದಕ್ಕೆ ಇನ್ನೊಂದು ಅರ್ಥ ಶಾಸ್ತ್ರ ಅಂತ. ಯಾಕೆ ಅಂದ್ರೆ ಶಾಸ್ತ್ರಗಳು ಓದುವುದರಿಂದ ನಮ್ಮ ಪಾಪಗಳು ನಾಶವಾಗ್ತದೆ, ಅದರಿಂದ ಶಾಸ್ತ್ರಗಳು ತೀರ್ಥ ಅಂತ ಹೆಸರು. ಅಂತ ಪವಿತ್ರವಾದ ಗಂಗಾಜಲ ಅಂದು ಭಗವಂತನ ಪಾದವನ್ನು ಹೊಳಿತಾ ಬಂದರೆ ರುದ್ರದೇವರು ಅದನ್ನು ಶಿರತಾ ವಹಿಸಿದ್ದಾರೆ. ಗಂಗಾವತರಣ ಆಗಿದೆ.